ಕಮಲದಳ ಮೈತ್ರಿ ಬಳಿಕ ಫಸ್ಟ್ ಟೈಮ್ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ಸೋಮಣ್ಣ. ಭೇಟಿಯಾದ ಬಳಿಕ ದೇವೇಗೌಡರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಸುಮಾರು 40 ನಿಮಿಷದ ಮಾತುಕತೆ ಆಗಿದೆ ಸೋಮಣ್ಣ ಮತ್ತೆ ದೇವೇಗೌಡರ ನಡುವೆ. ನ್ಯೂಸ್ 18ಗೆ ಸಿಕ್ಕಿದೆ HDD ಸೋಮಣ್ಣ ಭೇಟಿಯ ಇನ್ಸೈಡ್ ಮಾಹಿತಿ. ಸೋಮಣ್ಣಗೆ ಸಿಕ್ಕಿದೆಯಂತೆ ತುಮಕೂರು ಲೋಕಸಭೆಯ ಟಿಕೆಟ್ನ ಭರವಸೆ. ತುಮಕೂರಲ್ಲಿ ಗೆಲ್ಲೋಕೆ ದೇವೇಗೌಡರ ಸಹಕಾರವನ್ನ ಕೇಳಿದ್ರಂತೆ ಸೋಮಣ್ಣ. ಇಬ್ಬರ ಸಂಭಾಷಣೆ ಬಗ್ಗೆ ನ್ಯೂಸ್ 18ಗೆ ಸಿಕ್ಕಿದೆ ಖಚಿತ ಮಾಹಿತಿ. HDD ಸೋಮಣ್ಣ ಭೇಟಿಯಾಗಿದೆ. ಲೋಕಸಭೆ ಚುನಾವಣೆ ವಿಚಾರವಾಗಿ ಚರ್ಚೆ ನಡೆದಿದೆ. ರಾಜಕೀಯ ಎಲ್ಲೇ ಇರಲಿ ಅವರ ಒಂದು ನಮ್ಮ ಒಡನಾಡ್ತನ ಅವರ ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ ನಮ್ಮ ಬಗ್ಗೆನೂ ಅಷ್ಟೇ. ನಮ್ಮಲ್ಲಿ ಜಿಲ್ಲಾ ಮಂತ್ರಿಯಾಗೂ ಕೆಲಸ ಮಾಡಿದ್ದಾರೆ. ರಾಜ್ಯದಲ್ಲಿ ದೇವೇಗೌಡರು ಸಂಪುಟದಲ್ಲೂ ಇದ್ದರು, JH ಪಟೇಲ್ ಸಂಪುಟದಲ್ಲಿ ನಾನು ಒಟ್ಟಿಗೆ ಕೆಲಸ ಮಾಡಿದ್ವಿ. ಅವ್ರ ಜೊತೆಯಲ್ಲಿ ಒಡನಾಟ ಇತ್ತು. ದೊಡ್ಡರನ್ನ ನೋಡೋಕೆ ಬಂದವರು ನಾನು ಬಂದಲ್ಲ, ನೋಡಿದ್ರಲ್ಲ ಕುಮಾರಣ್ಣ ದೊಡ್ಡವರು 3 ಜನ ಕೂತು ನನ್ನ ಮಾತಾಡಿದರು. ಅದೆಲ್ಲ ಮುಂದಿನ ಇದೆಲ್ಲ ದೇವೇಗೌಡರಿಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾವು ಚರ್ಚೆನೂ ಮಾಡಿಲ್ಲ. ಒಂದು, ದೇವೇಗೌಡರು ಸಾಹೇಬರು ರಾಷ್ಟ್ರದ ನಮ್ಮ ಹೈಕಮಾಂಡ್ ಎಲ್ಲ ಒಟ್ಟಿಗೆ ಕುಳಿತುಕೋತಾರೆ. ರಾಜ್ಯದ ನಮ್ಮ ಬಿಜೆಪಿಯ ವರಿಷ್ಠರು ಕೂಡ ಕುಳಿತುಕೊಂಡು ಚರ್ಚೆ ಮಾಡ್ತಾರೆ. ನನಗೆ ರಾಜಕೀಯ ಅನ್ನೋದಕ್ಕೆ ಗೊತ್ತಿರಲಿಲ್ಲ. 83ರಲ್ಲಿ ಟಿಕೆಟ್ ಕೊಟ್ಟು ಅವತ್ತು ಅವರು PWD ಮಿನಿಸ್ಟರ್, PWD ಅಂದ್ರೆ ಅವತ್ತು ಇರಿಗೇಷನ್ ಪರಿಗೆ ಎಲ್ಲವೂ ಅವರಿಗೆ ಇತ್ತು. ಅವರೇ ಅದನ್ನ ಇದು ಮಾಡಿದವರು. ಆದ್ರಿಂದ ನನಗೆ ಭಾರಿ ಖುಷಿಯಾಗಿದ್ದು, ನಮಗೆ ಭಗವಂತ ಇದ್ದಾನೆ ಈ ದೇಶದಲ್ಲಿ ಅನ್ನೋದು ನನಗೆ ಒಂದು ರೀತಿ ಆನಂದ ಆಯಿತು. ಆದ್ದರಿಂದ ಇವತ್ತಿನ ಈ ಒಂದು ಭೇಟಿಗಿನ್ನ ಅವರ ಆಶೀರ್ವಾದ ಪಡೆದಿದ್ದು ನನಗೆ ಯಾವುದೋ ಪೂರ್ವಜನ್ಮದ ಸುಕೃತ. ಲಾಸ್ಟ್ ಪ್ರಶ್ನೆ ಸರ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲಿಗೆ ಶಿವಪ್ರಸಾದ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವಪ್ರಸಾದ್, ಯಾವೆಲ್ಲ ವಿಚಾರಗಳು HDD ಮತ್ತೆ ಸೋಮಣ್ಣ ಭೇಟಿಯಲ್ಲಿ ಚರ್ಚೆ ಆಗಿದೆ, ಪ್ರಮುಖ ವಿಚಾರಗಳು? ರಂಜನ್, ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಅಂತ ವಿಚಾರ ಅಂದ್ರೆ, ಯಾವಾಗ ಒಂದು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂತು, ಸೋಮಣ್ಣ ಅವರು 2 ಕ್ಷೇತ್ರಗಳಲ್ಲಿ ಹೀನಾಯವಾಗಿ ಸೋಲ್ತಾರೆ. ಅದಾದ ಬಳಿಕ ಸೋಮಣ್ಣ ಅವರು ಬಿಜೆಪಿಯ ವಿರುದ್ಧ, ಅದರಲ್ಲೂ ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನು ಹೊಂದಿರ್ತಾರೆ. ಅದೇ ಜೊತೆಗೆ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಹತ್ತ ಹೋಗ್ತಾರೆ ಸೋಮಣ್ಣ ಅನ್ನುವಂತ ವಿಚಾರಗಳು ಕೂಡ ಚರ್ಚೆ ಆಗಿರುತ್ತೆ. ಇದರ ಬೆನ್ನಲ್ಲೇ ಇತ್ತೀಚೆಗೆ ಹೈಕಮಾಂಡ್ನ ನಾಯಕರು ಸೋಮಣ್ಣ ಅವರಿಗೆ ಒಂದು ಆಶ್ವಾಸನೆ, ಭರವಸೆಯನ್ನ ಕೊಡ್ತಾರೆ. ಏನಂದ್ರೆ, ತುಮಕೂರಿನ ಒಂದು ಲೋಕಸಭಾ ಕ್ಷೇತ್ರಕ್ಕೆ ತಾವು ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಶ್ವಾಸನೆಯನ್ನು ಕೊಡ್ತಾರೆ. ಅದಾದ ಬಳಿಕ ಈಗ ಸೋಮಣ್ಣ ಅವರು ದೇವೇಗೌಡರನ್ನ ಮತ್ತು ಕುಮಾರಸ್ವಾಮಿ ಅವರನ್ನ ಭೇಟಿ ಆಗ್ತಾರೆ. ಇವತ್ತು ದೇವೇಗೌಡರನ್ನ ಭೇಟಿ ಆಗ್ತಾರೆ. ಆ ಒಂದು ಸಂದರ್ಭದಲ್ಲೇ ಕುಮಾರಸ್ವಾಮಿ ಅವರು ಮತ್ತು HD ರೇವಣ್ಣ ಅವರು ಕೂಡ ಇರ್ತಾರೆ. ಸೊ ಅವರ ಒಂದು ಸಮ್ಮುಖದಲ್ಲಿ ಒಂದು ಮಾತುಕತೆಯನ್ನ ಕೂಡ ಆಗುತ್ತೆ. ಬಹಳ ಪ್ರಮುಖವಾದಂತ ವಿಚಾರ ಅಂತಂದ್ರೆ, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ JDS ನ ಸಹಕಾರ ಕೊಡಬೇಕಾಗತ್ತೆ. ಯಾಕಂದ್ರೆ ಈಗ JDS ಬಿಜೆಪಿಯೊಂದಿಗೆ ಮೈತ್ರಿ ಬಹುತೇಕ ಕನ್ಫರ್ಮ್ ಆಗಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರು ಕ್ಷೇತ್ರಕ್ಕೆ JDS ಕಣ್ಣು ಕೂಡ ಇಟ್ಟಿರುತ್ತೆ. ಹೀಗಾಗಿ ತುಮಕೂರಿನಲ್ಲಿ ನಾನು ಬಿಜೆಪಿಯಿಂದ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ, ತಮ್ಮ ಒಂದು ಸಹಕಾರ ಬೇಕು ಅಂತ ಹೇಳಿ ಸೋಮಣ್ಣ ಅವರು ಸಹಕಾರವನ್ನ ಕೇಳ್ತಾರೆ. ಇದಕ್ಕೆ ದೇವೇಗೌಡರು ಕೂಡ ಅಷ್ಟೇ ಒಮ್ಮತದಿಂದ ತಾವು ನಮ್ ಜೊತೆಲಿ ಇರ್ಬೇಕಾಗಿತ್ತು, ಆದ್ರೆ ತಮ್ಗೆ ಒಂದಷ್ಟು ಚುನಾವಣೆಯಲ್ಲಿ ಅದೇ ಕೂಡ ಆಗಿದೆ, ಆದ್ರೆ ನೀವು ರಾಜಕೀಯದಲ್ಲಿ ಮುಂದುವರಬೇಕು, ನಮ್ ಜೊತೆಲಿ ಇರಬೇಕು, ತಾವು ತುಮಕೂರಿನಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಗೆದ್ದು ಕೇಂದ್ರದಲ್ಲಿ ತಾವು ಸಚಿವರಾಗಿ ಮೋದಿಯವರ ಜೊತೆಯಲ್ಲಿ ಕೆಲಸವನ್ನ ಮಾಡಬೇಕು, ನಮ್ಮ ಆಶೀರ್ವಾದ ತಮ್ಗೆ ಇರುತ್ತೆ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯ ನಾಯಕರು, ಅದರಲ್ಲೂ ಕೂಡ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರ ಮೇಲಿರುವಂತಹ ಸಿಟ್ಟನ್ನ ಕೂಡ ತಮ್ಗೆ ಅವರ ಮುಂದೆ ಹೇಳ್ಕೊಳ್ತಾರೆ. ಅವೆಲ್ಲವನ್ನ ಕೂಡ ಅವರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿ ಎಲ್ಲವನ್ನ ಕೂಡ ಸರಿಪಡಿಸುವಂತಹ ಜವಾಬ್ದಾರಿ ನನ್ನದಾಗಿರುತ್ತೆ. ತಾವು ಒಂದು ಬೆಳೆಯಬೇಕು. ಜೊತೆಗೆ ಏನು ಯಡಿಯೂರಪ್ಪ ಅವರು ಲಿಂಗಾಯತ ನಾಯಕ ಅನ್ನುವಂತ ಏನು ಪಟ್ಟವನ್ನು ಇತ್ತಲ್ಲ, ಸೊ ಅದೇ ರೀತಿಯಾಗಿ ತಾವು ಕೂಡ ಬೆಳಿಬೇಕು. ಅದರಲ್ಲೂ ಕೂಡ ಮೈಸೂರು, ಕರ್ನಾಟಕ ಮೈಸೂರು ಭಾಗ ಏನಿದೆ, ಹಳೆ ಮೈಸೂರು ಭಾಗದಲ್ಲಿರುವಂತಹ ಲಿಂಗಾಯತ ಮತಗಳನ್ನ ಕ್ರೋಢೀಕರಣ ಮಾಡುವಂತಹ ಶಕ್ತಿ ತಮ್ಗಿದೆ. ಆ ರೀತಿಯಲ್ಲಿ ದೊಡ್ಡ ನಾಯಕನಾಗಿ ಬೆಳೆಯಬೇಕು. ಯಡಿಯೂರಪ್ಪ ಅವರ ಸ್ಥಾನವನ್ನ ಮುಂಬರುವಂತಹ ದಿನಗಳಲ್ಲಿ ತಾವು ರಾಜ್ಯದಲ್ಲಿ ತುಂಬಬೇಕು ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಇದರಿಂದ ಖುಷಿಯಾಗಿ ಮಾತುಕತೆ ಯಶಸ್ವಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಖುಷಿಯಾಗಿ ಹೊರಬಂದಂತ ಸೋಮಣ್ಣ ಅವರು ಇದೇ ತಿಂಗಳ 15 ಅಥವಾ 16ನೇ ತಾರೀಕಿನಂದು ನನ್ನ ಒಂದು ನಿರ್ಧಾರವನ್ನು ಹೊರಹಾಕ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ರಂಜನ್. ಓಕೆ ಶಿವಪ್ರಸಾದ್, ಧನ್ಯವಾದಗಳು ತಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಂಪುಟ ಸಭೆಗೆ ಕೆಲವೊಂದು ವಿಚಾರಗಳಿಗೆ ಅನುಮೋದನೆ ಸಿಕ್ಕಿದೆ. ಅಭಿವೃದ್ಧಿ ಯೋಜನೆಗಳ ಜೊತೆ ಇಲಾಖೆಗಳಿಗೆ ಹಣ ರಿಲೀಸ್ ವಿಚಾರವಾಗಿ ಕೂಡ
ಅನುಮೋದನೆ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಂಪುಟ ಸಭೆ ನಡೆದಿದೆ. ಅಭಿವೃದ್ಧಿ ಯೋಜನೆಗಳ ಜೊತೆ ಇಲಾಖೆಗಳಿಗೆ ಹಣ ರಿಲೀಸ್ ವಿಚಾರವೂ ಕೂಡ ಅನುಮೋದನೆ ಸಿಕ್ಕಿದೆ. ವಕೀಲರ ರಕ್ಷಣೆ, ಕನ್ನಡ ನಾಮಫಲಕ ಕಡ್ಡಾಯ ಸೇರಿದಂತೆ ಹಲವು ವಿಧೇಯಕಗಳಿಗೆ ಅನುಮೋದನೆ ಸಿಕ್ಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ನಡೆಸಿದ ಸಚಿವ ಸಂಪುಟದ ಸಭೆಯಲ್ಲಿ ಮೊದಲ ಸಭೆ ಇದಾಗಿತ್ತು. ಈ ಸಭೆಯಲ್ಲಿ ಹಲವಾರು ವಿಚಾರಗಳಿಗೆ ಅನುಮೋದನೆ ಕೊಟ್ಟಿದ್ದಾರೆ. ಸಭೆ ನಂತರ ಸಚಿವ ಸಂಪುಟದ ನಿರ್ಣಯಗಳ ಕುರಿತು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಅವರು ವಿಧಾನಸೌಧದ ಸಮ್ಮೇಳನದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ಕೊಟ್ಟಿದ್ದಾರೆ.